ಈಗ ನಾವು ಇಡೀ ರಾಜ್ಯಾದ್ಯಂತ ಮೈಸೂರು ಜಿಲ್ಲೆ, ಹಾಸನ ಜಿಲ್ಲೆ, ಮಂಡ್ಯ, ತುಮಕೂರು, ಜಾಸ್ತಿ ಮೈಸೂರು ಜಿಲ್ಲೆ ಮತ್ತು ಹಾಸನ ಜಿಲ್ಲೆಯಿಂದ ಜನ ಬರ್ತಾರೆ. ನಾವು ನಾಳೆನ ಕಾರ್ಯಕ್ರಮಕ್ಕೆ ಒಂದು 3 ಲಕ್ಷ ಜನದ ಮೇಲೆ ನಾವು ಕಾರ್ಯಕರ್ತರನ್ನ ಸೇರಿಸ್ತೀವಿ. ಪ್ಲ್ಯಾನ್ಗಳೆಲ್ಲ ಅವ್ರವ್ರ ವೆಹಿಕಲಲ್ಲಿ ಬರ್ತಾರೆ. ಕೆಲವು ಬಸ್ ಮಾಡಿದ್ವಿ, ಬಸ್ಸಲ್ಲಿ ಬರ್ತಾರೆ. ಅವ್ರ ಕಾರು ಸ್ವಂತ ವೆಹಿಕಲಲ್ಲಿ ತುಂಬ ಜನ ಬರ್ತಾರೆ. ಕೇಳಿದ್ರೆ ನಾವು ವೆಹಿಕಲ್ ಬೇಡಿ ನಾವೇ ಬರ್ತೀವಿ ಕಾರಲ್ಲಿ ಅಂತ ಹೇಳ್ತಾರೆ. ಆದರೂ ಕೆಲವು ಕಡೆ ತುಂಬ ಇಂಟೀರಿಯರ್ ಊರುಗಳಿಗೆ ಕೆಲವು ಊರುಗಳಿಗೆ ಬಸ್ ಕೊಟ್ಟಿದ್ದೀವಿ, ಬಸ್ಸಲ್ಲಿ ಬರ್ತಾರೆ. ಈಗ ನಾವು ಮಾಡ್ತಾ ಇರೋದು, ಈ ಸರ್ಕಾರದಲ್ಲಿ ಅವ್ಯವಹಾರ ನಡೀತಾ ಇದೆ, ಅದಕ್ಕೆ ನಾವು ಮಾಡ್ತಾಯಿದ್ದೀವಿ. ಕಾಂಗ್ರೆಸ್ನವರು ಮಾಡೋ ಅಗತ್ಯ ಇಲ್ಲ. ಯಾಕೆ ಅಂತಂದರೆ ನಾವು ಮಾಡ್ತಾ ಇರೋದು ಕೆಲವು ಹಗರಣಗಳಿರೋದ್ರಿಂದ, ನಾವು ಮೂಢ ಹಗರಣ ಇರಬೇಕು, ವಾಲ್ಮೀಕಿ ಸಮುದಾಯದ ಹಣದ ಇದಿರಬೇಕು, ಅದು ಎರಡನ್ನ ನಾವು ಸೇರಿ ಮಾಡ್ತಾಯಿದ್ದೀವಿ. ಕೆಲವು ಅಧಿಕಾರಿಗಳು ತುಂಬ ದುರುಪಯೋಗ ಮಾಡ್ತಾ ಇರೋದು, ಇವೆಲ್ಲ ಸೇರಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋಕ್ಕೆ ನಾವು ಮಾಡ್ತಾಯಿದ್ದೀವಿ. ಇವು ಕಾಂಗ್ರೆಸ್ನವ್ರು ಮಾಡೋ ಅಗತ್ಯ ಇಲ್ಲ. ಯಾಕೆ ಅವ್ರು ಮಾಡ್ತಾಯಿದ್ದಾರೋ ನಮ್ಗೆ ಗೊತ್ತಿಲ್ಲ. ನಾವು ಭ್ರಷ್ಟಾಚಾರ ಅಲ್ಲ ಅಂತ ಹೇಳ್ಕೊಳ್ಳಿಕ್ಕೋಸ್ಕರ ಮಾಡ್ತಾಯಿದ್ದಾರೆ. ಅಷ್ಟು ಬಿಟ್ಟರೆ ಅಗತ್ಯ ಇಲ್ಲಪ್ಪ ಅವ್ರು ಮಾಡುವಂಥದ್ದು. ಯಾರು ಇಲ್ಲ. DK ಶಿವಕುಮಾರ್ ಒಬ್ಬ ಬಿಟ್ಟರೆ ಇನ್ಯಾರು HD ದೇವೇಗೌಡರು, ಕುಮಾರಸ್ವಾಮಿಯವರು, ಅವರು ತುಂಬ ಭ್ರಷ್ಟರು. ಅವರು ಆಸ್ತಿ ಮಾಡಿದ್ದಾರೆ ಮತ್ತು ಜಮೀನು ತೆಗೆದಿದ್ದಾರೆ ಅಂತ ಮೊನ್ನೆ ಏನೋ ಬಹಿರಂಗ ಮಾಡಿ ಅಂತ ಹೇಳಿದ್ದಾರೆ. ಈ DK ಶಿವಕುಮಾರ್ಗೆ ಕುಮಾರಸ್ವಾಮಿಯವರು ಅವರು ಆಸ್ತಿ ವಿವರ ಕೊಡೋ ಅಗತ್ಯ ಏನಿದೆ? ಸಂಬಂಧಪಟ್ಟ ಇಲಾಖೆಗಳವೆ ತನಿಖೆ ಮಾಡಿಸ್ಲಿ. ಅದು ಬಿಟ್ಟು ಕುಮಾರಸ್ವಾಮಿಯವರು ಆಸ್ತಿ, HD ದೇವೇಗೌಡ ಆಸ್ತಿ, ಅವರ ಅಣ್ತಂದ್ರದ್ದೆಲ್ಲ ಆಸ್ತಿ ನಮಗೆ ಕೊಡಿ, ಬಹಿರಂಗ ಮಾಡಿ ಅಂದರೆ ಯಾರು ಅವ್ರ ಆಸ್ತಿಗಳಿಗೆ ಯಾವ ಆಸ್ತಿಗಳು ತಗೋಬೇಕಾದ್ರೆ ಇವರು ಸರ್ಕಾರ ಇದೆ, ಇವರು ತೆಗಿಸ್ಬೋದು. ಆಮೇಲೆ ಎಲೆಕ್ಷನ್ಗೆಲ್ಲ ಈಗ ಕುಮಾರಸ್ವಾಮಿಯವರು ಉದಾಹರಣೆಗೆ MP ಎಲೆಕ್ಷನ್ ನಿಂತಿದ್ದಾರೆ, ಅವ್ರ ಆಸ್ತಿ ವಿವರ ಎಲ್ಲ ಕೊಟ್ಟಿರೋ ತೆಗಿಸ್ಬೋದಲ್ಲ, ಸರ್ಕಾರ ಇವ್ರದ್ದೇ ಇದೆ. ಸುಮ್ಮನೆ ಅವರು ಕೆತೆ ತೆಗಿತಾರೆ. ಅಷ್ಟು ಬಿಟ್ರೆ ಅವ್ರದ್ದೇ 108 ತೂತುಗಳವೆ. ಇವರು ಆ ತೂತು ಮಿಚ್ಚಕ್ಕೆ ಇವ್ರನ್ನ ಹಗರಣದಲ್ಲಿ ಅಷ್ಟು ಆಸ್ತಿ ಮಾಡಿದ್ರೆ, ಇಷ್ಟು ಆಸ್ತಿ ಮಾಡಿದ್ರೆ, ಇಷ್ಟು ವರ್ಷ ಇಲ್ಲದ ಇವಾಗ ಏನಕ್ಕೆ ಹೇಳ್ಬೇಕು ಅವರು? ಯಾಕೆಂದರೆ ಇವರೇನು ಸರಿ ಇದ್ದಾರಾ? ಇವರು ಆಸ್ತಿ ಮಾಡಿಲ್ವಾ? ಇವರು ಆಸ್ತಿ ತೋರ್ತಾರಾ ಬಹಿರಂಗವಾಗಿ? ಅವರು ಹಂಗೆ ತಾನೆ. ಅವರ ಶ್ರಮ ಅವಾಗಿಂದ ದುಡಿಮೆ ಮಾಡಿದ್ದಾರೆ, ರಾಜಕೀಯದಲ್ಲಿದ್ದಾರೆ, ಸಂಪಾದನೆ ಮಾಡಿದ್ದಾರೆ, ಆಸ್ತಿ ಬಿಸ್ನೆಸ್ ಮಾಡಿ ಸಂಪಾದನೆ ಮಾಡಿದ್ದಾರೆ. ಅವರು ವೈಯಕ್ತಿಕ ಸಂಪಾದನೆ. ಅವರು ಕೆಲವು ಲೆಕ್ಕಪತ್ರಗಳು ಎಲ್ಲನೂ ಆಡಿಟ್ ಮಾಡಿಸ್ತಾರೆ, ಕೋಟ್ಯಾಂತರ ರೂಪಾಯಿ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಾರೆ. ಇವೆಲ್ಲ ಇರುವಾಗ ಇವರು ಸರ್ಕಾರದಲ್ಲಿ ಇದ್ಕೊಂಡು ಆಸ್ತಿ ಬಹಿರಂಗ ಮಾಡಿ ಅಂದರೆ ಇದು ಸರಿ ಇಲ್ಲಪ್ಪ. ಇದು ಯಾಕೆ ಅಂತಾರೆ ಅವರೇ ತೆಗಿಸ್ಬೋದು. ರೇವಣ್ಣವ್ರ ಆಸ್ತಿ ತೆಗಿಸೋಕ್ಕಾಗಲ್ವಾ? ಕುಮಾರಸ್ವಾಮಿಯವ್ರ ಆಸ್ತಿ ತೆಗಿಸೋಕ್ಕಾಗಲ್ವಾ? HD ದೇವೇಗೌಡ ಆಸ್ತಿ ತೆಗಿಸೋಕ್ಕಾಗಲ್ವ? ಎಲ್ಲ ಇವ್ರ ಕೈಲೇ ಇದೆ. ಸುಮ್ಮನೆ ತೆಗೀರಿ ನೋಡ್ತೀನಿ ಯಾರು ತೆಗೆದು ತೋರಿಸ್ತಾರೆ ಇವತ್ತು? ಇವೆಲ್ಲ ಸರಿಯಿಲ್ಲ. ಒಬ್ಬ ಉಪಮುಖ್ಯಮಂತ್ರಿಯಾಗಿ, ಸೀನಿಯರ್ ಮಿನಿಸ್ಟ್ರಾಗಿ ಇವೆಲ್ಲ ಬರೀ ಮಾತೆತ್ತು ಅಂದರೆ ಕುಮಾರಸ್ವಾಮಿಯವರು, ದೇವೇಗೌಡರು ಅವ್ರ ಫ್ಯಾಮಿಲಿ ವಿಚಾರನ ಹೇಳ್ತಾರೆ. ಅದೇ ಅಪ್ಪ, ಅಷ್ಟೊಂದು ಓವರಾಗಬಾರ್ದು. ಒಬ್ಬ ರಾಜಕಾರಣಿ ಇಷ್ಟೊಂದು ಜಜ್ಜಿಟ್ಕೋಬಿಡ್ದು. ಯಾಕೆ ಅಂತಂದರೆ ಮಾತೆತ್ತು ಅಂದರೆ ಅವ್ರು ಕುಮಾರಸ್ವಾಮಿಯವರು, HD ದೇವೇಗೌಡರು ಅಷ್ಟು ಆಸ್ತಿ ಮಾಡೋರು, ಇಷ್ಟು ಆಸ್ತಿ ಇವ್ರು ಮಾಡುವಂಗೆ ತಾನೆ ಅವರು ಮಾಡಿರ್ತಾರೆ. ಆ ಥರ ಅನುಮಾನ ಇದ್ದರೆ ಸರ್ಕಾರ ಇದೆ ತೆಗಿಸ್ಬೋದಪ್ಪ. ಲೋಕಾಯುಕ್ತ ಇಲ್ವಾ? ಅವ್ರ ಮನೆ ರೈಡ್ ಮಾಡಿಸ್ಬೇಕು. ಇನ್ಕಮ್ ಟ್ಯಾಕ್ಸ್ ಇಲ್ವಾ? ರೈಡ್ ಮಾಡಿಸ್ಬೇಕು. ಅದನ್ನು ಬಿಟ್ಬಿಟ್ಟು ಇವೆಲ್ಲ ಮಾಡೋದು ಗುಂಡಗಿರಿ ಅಂತ ಆಗುತ್ತೆ. ಇದು ಸರಿಯಿಲ್ಲ. ಕುಮಾರಸ್ವಾಮಿ ಇದೆ, ನಮಗೂ ಅವ್ರ ಮೇಲೆ ಅಭಿಮಾನ ಇತ್ತು. ಬಟ್ ಈ ಥರ ನಡವಳಿಕೆಗಳು ನಾವು ಸಾಮಾನ್ಯ ರಾಜಕಾರಣಿ ಆದ್ರೂ ಇವ್ರದ್ದು DK ಶಿವಕುಮಾರ್ ಅವ್ರ ನಡವಳಿಕೆ ಇತ್ತೀಚೆಗೆ ತುಂಬ ಓವರ್ ಆಗ್ತಾಯಿದೆ. ಜಿಜ್ಜಿನ ರಾಜಕೀಯ ಮಾಡ್ತಾಯಿದ್ದಾರೆ. ಅದು ಮಾಡಬೇಡ್ದವರು ಸರ್. ಈಗ ಸಿದ್ದರಾಮಯ್ಯನವರು ಇಲ್ಲ ಅಂತಾರೆ, BJPಯವರು ಇದೆ ಅಂತಾರೆ. ಅವೆಲ್ಲ ತನಿಖೆ ಆದಮೇಲೆ ತಾನೇ ಗೊತ್ತಾಗುತ್ತೆ. ನಮಗೇನು ಗೊತ್ತಾಗುತ್ತೆ ಏನೇನು ನಡೆದಿದೆಯೋ? ಎಲ್ಲರೂ
ಸೈಟ್ ಮಾಡಿದ್ದಾರೆ ಲೀಡ್ರುಗಳು, ಅಲ್ಲಿ ಕಮಿಟಿ ಮೆಂಬರು, ಬೋರ್ಡ್ ಚೇರ್ಮನ್ ಎಲ್ಲ 50 ಸೈಟು 100 ಸೈಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅವೆಲ್ಲ ತನಿಖೆ ಆದಮೇಲೆ ಗೊತ್ತಾಗೋದು. ಇವೆಲ್ಲ ಯಾರು ಗೊತ್ತಾಗುತ್ತೆ? ತನಿಖೆ ಆಗಬೇಕು ಅಂತ ನನ್ನ ಅಭಿಪ್ರಾಯ. ತನಿಖೆ ಆಗೋಕ್ಕೂ ಮುಂಚೆ ಹೆಂಗೆ ಹೇಳೋಕ್ಕಾಗುತ್ತೆ? ಇದು ತನಿಖೆ ಆಗಬೇಕು. ಈಗೇನೋ ಸರ್ಕಾರ ತನಿಖೆ ಮಾಡಿಸ್ಲಿಕ್ಕೆಲ್ಲ ಮಾಡ್ತಾ ಇದೆಯಲ್ಲ, ಎಲ್ಲ ಆಗಂಟ ಕಾಯಬೇಕು ಅಷ್ಟೇ ನಾವು. ಅದೇ ಸಿದ್ದರಾಮಯ್ಯನವ್ರನ್ನ ರಾಜೀನಾಮೆ ಕೊಡಬೇಕು, ಅವ್ರ ಹೆಂಡತಿ ಹೆಸರಿನಲ್ಲಿ 14 ಸೈಟ್ ಮಾಡ್ಕೊಂಡಿದ್ದಾರೆ ಅಂತ ನಮ್ಮ ಎಲ್ಲ BJP JDS ನವರೆಲ್ಲ ನಾವು ಕೇಳ್ತಾ ಇದ್ದೀವಿ. ಅದು ತನಿಖೆ ಹಂತದಲ್ಲಿದೆ. ಏನು ಆಗುತ್ತೆ ಕಾದು ನೋಡಬೇಕು. ಪಾದಯಾತ್ರೆಗೆ ಸರ್ಕಾರ ಬೊಗುತ್ತೆ ಸರ್? ಸರ್ಕಾರ ಬೊಗುತ್ತೋ ಬಿಡುತ್ತೋ ಅದು ಮುಂದೆ ಗೊತ್ತಾಗುತ್ತೆ. ಯಾಕೆ ಅಂತಂದರೆ ಈಗ ಪಾದಯಾತ್ರೆ ಏನು ರಾಜೀನಾಮೆ ಕೊಡಲಿ ಅಂತಲೇ ಮಾಡ್ತಾ ಇರೋದು. ಅದು ನೋಡಬೇಕು, ಸರ್ಕಾರ ಯಾವ ನಿರ್ಧಾರ ತಗೋತದೆ ನೋಡಬೇಕು. ನಮ್ಮ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಮ್ಮ GT ದೇವೇಗೌಡರು ನಿನ್ನೆ ಮೀಟಿಂಗ್ ಕರೆದಿದ್ರು. ನನಗೆ ಹುಷಾರಿಲ್ಲದೇ ಹೋಗಿರಲಿಲ್ಲ. ಈಗೆಲ್ಲ ಬಸ್ ಮಾಡ್ತಾಯಿದ್ದೀವಿ. ಊರಿಗೆ ಒಂದು 2-3 ಬಸ್ ಕೊಟ್ಟಿದ್ದಾರೆ. ವೆಹಿಕಲಲ್ಲೇ ಜಾಸ್ತಿ ಬರೋದು. ಕಾರು ಸ್ಕೂಟ್ರುಗಳೆಲ್ಲ ತುಂಬ ಜನ ಬರ್ತಾರೆ. ಬಟ್ ವೆಹಿಕಲಲ್ಲಿ ಕೆಲವು ವಯಸ್ಸಾದವರು, ಕೆಲವು ಕಾರ್ಯಕರ್ತರು ಅವ್ರು ಬರ್ತಾರೆ. ಜಾಸ್ತಿ ಮ್ಯಾಕ್ಸಿಮಮ್ ಕಾರು ಸ್ಕೂಟ್ರೇ ಇವೆ. ಇಲ್ಲಿಂದ 9 ಕಿಲೋಮೀಟ್ರ್ ಇದೆ. ತುಂಬ ಜನ ಬರ್ತಾರೆ. ಬಟ್ ಅರೇಂಜ್ ಮಾಡಿದ್ದೀವಿ ನಾವು ಸ್ಟ್ರಾಂಗಾಗಿ ಮಾಡ್ತಾಯಿದ್ದೀವಿ. ಅವ್ರಿಗಿಂತ ಜಾಸ್ತಿ ಸೇರ್ತಾರೆ 100%. ಇಬ್ಬರು ಹೊಂದಾಣಿಕೆ ಆಗಿದ್ದು ಇಲ್ಲದೆ ಹೋದರೂ ಕೂಡ ನಾವು ಮೈಸೂರಿನಲ್ಲಿ ಒಂದು ಸಭೆಗೆ 1 ಲಕ್ಷ, 1.5 ಲಕ್ಷ, 2 ಲಕ್ಷ ಜನ ಸೇರಿಸಿದ್ದೀವಿ JDSಯಿಂದ. ಈಗ BJP ಅವರು ನಮ್ಮ ಈಕ್ವಲ್ ಶಕ್ತಿ ಇದ್ದಾರೆ ಮೈಸೂರಲ್ಲಿ. ಅವರು ಸೇರಿದ್ರೆ 3 ಲಕ್ಷ ಮೇಲೆ ನಾವು ಸೇರಿಸ್ತೀವಿ ನಾಳೆ.